ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಇಂದು ನಾವು ನೋಡುತ್ತಿರುವುದು ಸಮಗ್ರ ಕೃಷಿ ಎಂಬ ಅದ್ಭುತ ಮಾದರಿ. ದೇವನಹಳ್ಳಿ ತಾಲೂಕು ತೈಲಗೆರೆ ಗ್ರಾಮದ ರೈತ ಮುನಿ ನಂಜಪ್ಪ ಅವರು ಹೇಗೆ ಈ ಮಿಶ್ರ ಬೆಳೆ ಹಾಗೂ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಯಶಸ್ಸು ಸಾಧಿಸಿದ್ದಾರೆ ಎನ್ನುವುದನ್ನು ತಿಳಿಯೋಣ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ತೈಲಗೆರೆ ಗ್ರಾಮದಲ್ಲಿದ್ದೇವೆ. ಇಲ್ಲಿರುವಂತಹ ಪ್ರಗತಿಪರ ರೈತರು ಮುನಿ ಆಂಜನಪ್ಪ ಅವರು ತಮ್ಮ ತೋಟದಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ಪ್ರಗತಿಪರ ರೈತರಾಗಿದ್ದಾರೆ ಅನ್ನೋದನ್ನು ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ನೋಡೋಣ. ಅವರು ಕೇವಲ ತಮ್ಮ ಬದುಕನ್ನು ಈ ಒಂದು ಪ್ರಗತಿಪರ ರೈತರಾಗಿ ಕಟ್ಕೊಳ್ಳೋದಷ್ಟೇ ಅಲ್ಲದೆ ತಮ್ಮ ಬದುಕನ್ನು ತಮ್ಮ ಮಕ್ಕಳಿಗೂ ಸಹ ವೈದ್ಯರಾಗಿ, ಅಭಿಯಂತರರಾಗಿ, ಹಾಗೆ ಇನ್ನು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿಸೋದ್ರ ಜೊತೆಗೆ ಅವ್ರಿಗೂ ಸಹ ಬದುಕನ್ನು ಕಟ್ಟಿಕೊಟ್ಟಿರುವಂಥದ್ದು ಈ ಒಂದು ಕೃಷಿ. ಹಾಗಿದ್ದರೆ ಈ ಕೃಷಿಯಲ್ಲಿ ಅವರು ಹೇಗೆ ಪ್ರಗತಿಪರ ರೈತರಾಗಿದ್ದಾರೆ ಅನ್ನೋದನ್ನು ಅವರ ಮೂಲಕವೇ ತಿಳ್ಕೊಳ್ಳೋಣ. ಬನ್ನಿ ನೇರವಾಗಿ ಅವ್ರನ್ನ ಮಾತನಾಡಿಸೋಣ. ಮುನಿ ಆಂಜಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹಾಂ, ನಿಮ್ಮ ಒಂದು ತೋಟ ಎಲ್ಲ ನೋಡ್ತಾ ಇದ್ದೀವಿ ನಾವು. ಎಷ್ಟು ಎಕರೆ ಇದೆ ಟೋಟಲ್ ನಿಮ್ಮ ಒಂದು? ನಮ್ಮದು ಒಟ್ಟು ಟೋಟಲ್ ಬಂದು 5 ಎಕರೆ. 5 ಎಕರೆ. ಅದರಲ್ಲಿ 3 ಎಕರೆ ತೋಟ ಮಾಡ್ತೀವಿ, 2 ಎಕರೆ ಹೊಲ ಮಾಡ್ತಾ ಇದ್ವಿ. ಹಾಂ 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 ಹಾಂ. ತೋಟದಲ್ಲಿ ಅಂದರೆ ಏನೇನು ಬೆಳಿತಿದ್ದೀರಾ ಮುನಿ ಆಂಜಪ್ಪ ಅವರೇ? ನಾವು ರೋಸು, ಹಾಂ, ಬ್ರೋಕ್ಲಿ, ಜೋಳ, ಹ್ಞೂ, ಆಮೇಲೆ ಆಲೂಗಡ್ಡೆ ಹ್ಞೂ ಇಂಥವು ಬೆಳಿತೀವಿ. ಹ್ಞೂ ಹ್ಞೂ. ಬಹುಮುಖ್ಯವಾಗಿ ನೀವು ಹೆಚ್ಚಾಗಿ ಬೆಳೆಯೋದು ಯಾವುದು ಇದರಲ್ಲಿ? ರೋಸು. ರೋಸೇನೆ? ರೋಸ್ ಜಾಸ್ತಿ. ಹ್ಞೂ ಹ್ಞೂ. ಕಂಟಿನ್ಯೂ ಆಗಿ 1.5 ಎಕರೆ ರೋಸು ಬೆಳಿತೀವಿ. ಹ್ಞೂ ಹ್ಞೂ. ಇದ್ರ ಜೊತೆಗೆ ಬೆಳೆ ಅಂತಂದರೆ ಯಾವ್ಯಾವ ಬೆಳೆಗಳು ಬೆಳಿತಿದ್ದೀರಾ? 3/4 ಎಕರೆ ಇದರಲ್ಲಿ ಒಂದು ಬೆಳೆ ಜೋಳ ಬೆಳಿತೀವಿ, ಒಂದು ಬೆಳೆ ಆಲೂಗಡ್ಡೆ ಬೆಳಿತೀವಿ, ಇನ್ನೊಂದು ಬೆಳೆ ಬ್ರೋಕ್ಲಿ ಬೆಳಿತೀವಿ. ಎಲ್ಲ ಯಾವ ಬೇರೆ ಬೇರೆ ಒಂದೊಂದು ಥರದ್ದು ಬೆಳೆಗಳು ಒಂದೊಂದು ಸಾರಿ ಹಾಕ್ತೀವಿ. 3 ತಿಂಗಳಿಗೆ ಒಂದೊಂದು ಬೆಳೆ ಈ ಥರ ಬೆಳೀತಾ ಇದ್ದೀವಿ. ಈಗ ನೀವು ಹೇಳಿದ್ರಲ್ಲ, ನೀವು ಪ್ರಾರಂಭದಲ್ಲಿ ಹೇಳಿದಂಥದ್ದು ಅತಿ ಹೆಚ್ಚು ನಿಮಗೆ ಲಾಭ ಕೊಡ್ತಿರೋಂಥ ಬೆಳೆ ಯಾವುದು ಇದರಲ್ಲಿ? ನಮ್ಗೆ ಅತಿ ಹೆಚ್ಚಿನ ಲಾಭ ಕೊಡ್ತಾ ಇರೋದು ಹಂಗೆ ಹೇಳಕ್ಕೆ ಬರಲ್ಲ. ಒಂದೊಂದು ಟೈಮಲ್ಲಿ ಚಿಲ್ಲರೆ ಬೆಳೆಯಲ್ಲಿ ಕಾಸಾಗುತ್ತೆ, ಒಂದೊಂದು ಟೈಮಲ್ಲಿ ರೋಸಲ್ಲಿ ಆಗ್ತದೆ. ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾಕಂತದ್ದೇ ಅಂತೇನಿಲ್ಲ. ಯಾಕನ್ನಿಸ್ತು ಈ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ಬೆಳಿಬೇಕು ಅಂತ ಅಂದ್ಬಿಟ್ಟು? ಸರ್, ಅದು ಏನಂದರೆ ಈ ರೋಸಲ್ಲಿ ಇದು 1.5 ಎಕರೆ ಪಕ್ಕ ಮಡಗಿದ್ದೀವಿ. ಇನ್ನು 3/4 ಎಕರೆ ಬೀಡಲ್ಲಿ ಅದ್ರಾಗ ಒಂದೊಂದು ಬೆಳೆ ಒಂದೊಂದು ಸಾರಿ ಹಾಕ್ತೀವಿ, ಏನೋ ರೇಟ್ ಸಿಗುತ್ತೆ ಅಂತ. ಒಂದೇ ಥರದ ಬೆಳೆ ಹಾಕಿದ್ರೆ ಅದು ಇಳುವರಿ ಬರಲ್ಲ. ಆದ್ದರಿಂದ ಏನು ಮಾಡ್ತೀವಿ ನಾವು, 1/3 ಎಕರೆಯಲ್ಲಿ 3 ಥರ ಒಂದು ವರ್ಷಕ್ಕೆ ಬೆಳೆ ಬೆಳಿತೀವಿ. ಅಂದ್ರೆ ಒಂದು ಮಾತ್ರ ನೀವು ಮುಖ್ಯವಾಗಿ ರೋಸ್ ಪಕ್ಕ ಗುಲಾಬಿ ಬೆಳೀತಾ ಇರ್ತೀರ ನೀವು 1.5 ಎಕರೆ. ಇನ್ನು ಉಳಿದದ್ದು 3/4 ಎಕರೆನಲ್ಲಿ ಬದಲಾವಣೆ ಮಾಡ್ತಾನೆ ಇದ್ದೀವಿ. ಈಗ ಬದಲಾವಣೆ ಮಾಡೋದ್ರಲ್ಲಿ ಒಂದು ಆಲೂಗಡ್ಡೆ ಅಂತ ಹೇಳಿದ್ರೆ, ಮತ್ತೊಂದು ಹೇಳಿದ್ದು ಜೋಳ ಬೆಳಿತೀನಿ ಅಂತ ಹೇಳಿದ್ರೆ, ಮತ್ತೊಂದು ಬ್ರೋಕ್ಲಿ ಅಂತ. ಈಗ ನನ್ಗನ್ಸಿದ್ದೇನಂದ್ರೆ ಮೂರಲ್ಲಿ ಹೆಚ್ಚಾಗಿ ಬ್ರೋಕ್ಲಿನೇ ಜಾಸ್ತಿ ಬೆಳಿಬಹುದು ಅಥವಾ ಬೇಡಿಕೆ ಇರುವಂತದ್ದು ಅಂತ ನನ್ಗನ್ಸುತ್ತೆ. ಒಂದೇ ಬೆಳೆ ಬೆಳೆದ್ರೆ ಅದು ಇಳುವರಿ ಬರಲ್ಲ, ಬೆಳೆ ಆಗೋದಿಲ್ಲ. ಚೇಂಜ್ ಮಾಡ್ತಾ ಇರಬೇಕು. ಒಂದು ಬೆಳೆ ಒಂದು ಸಾರಿ, ಇನ್ನೊಂದು ಬೆಳೆ ನೆಕ್ಸ್ಟ್, ಆ ಥರ ಇಟ್ರೇನೆ ಅದು ಬೆಳೆ ಒಳ್ಳೆ ಇದು ಬರೋದು, ಇಳುವರಿ ಬರೋದು, ಲಾಭನೂ ಬರೋದು. ಏಕೆಂದ್ರೆ ನಾನು ಏನಕ್ಕೆ ಕೇಳಿದ್ರೆ, ಈ 3ರಲ್ಲಿ ಜಾಸ್ತಿ ಲಾಭ ಯಾವ್ದು ಕೊಡುತ್ತೆ ನಿಮ್ಗೆ ಅಂತ ಅದಂಗೆ ಹೇಳಕ್ ಬರಲ್ಲ. ಅದು ಟೈಮ್, ಒಂದೊಂದು ಟೈಮಲ್ಲಿ ಆಲೂಗಡ್ಡೆ ಜಾಸ್ತಿ ಕೊಟ್ಟಿದೆ, ಜಾಸ್ತಿ ಬ್ರೋಕ್ಲಿ ಮೊನ್ನೆ ಆಯ್ತು ಜಾಸ್ತಿ, ಅದಕ್ಕೆ ಕೇಳಿದ್ ನಾನು. ನೆಕ್ಸ್ಟ್ ಬ್ರೋಕ್ಲಿ ಹಾಕಿದ್ವಿ, ಕಡಿಮೆ ಆಯ್ತು. ಈಗ ಜೋಳ ಹಾಕ್ತಿವಿ, ಒಂದೊಂದು ಟೈಮಲ್ಲಿ ಜಾಸ್ತಿ ಆಗ್ತದೆ, ಒಂದೊಂದು ಟೈಮಲ್ಲಿ ಕಡಿಮೆ ಆಗ್ತದೆ. ಈ ರೀತಿ ಆಗಿದೆ. ಇದು ಹಬ್ಬಗಳಲ್ಲಿ ಕಾಸಾಗುತ್ತೆ ಯಾವುದು ರೋಸು. ಇನ್ನು ಉಳಿದ ದಿನಗಳಲ್ಲಿ ಕಡಿಮೆ ರೇಟು, ಏನೋ ಒಂದು ಖರ್ಚಕ್ಕಾದ್ರೂ ಬರ್ತಾ ಇರ್ತದೆ. ಈ ಬ್ರೋಕ್ಲಿ ಅಂತ ನೀವು ಹೇಳಿದ್ರಲ್ಲ, ಅದನ್ನ ನೀವು ಬೆಳಿಬೇಕು ಅಂತಂದ್ರೆ ಸಾಮಾನ್ಯವಾಗಿ ಹದ ಹೇಗೆ ಮಾಡ್ಕೊಳ್ತೀರಾ? ಮಣ್ಣನ್ನ ಉಳಬೇಕು, ಗೊಬ್ಬರ ಹಾಕ್ಬೇಕು, ಬೇಸಾಯಗಳು ಕೊಡಬೇಕು, ನೆಕ್ಸ್ಟ್ ಡ್ರಿಪ್ ಪೈಪ್ ಹಾಕಬೇಕು.
ಒಂದು 4 ಅಡಿಗೆ ಒಂದು ಪೈಪ್ ಹಾಕಿ 2 ಅಡಿಗೆ ಒಂದೊಂದು ಪೈಪ್ ಹಾಕ್ಕೊಂಡು 2 ಪಕ್ಕ ಉಣ್ಬೇಕು. ಉಣಿ ಬೆಳಿಬೇಕು, ಔಷಧಿಗಳು ಹೊಡ್ಕೊಂಡು. ಈಗ ನೀವು ಹೇಳಿದ್ರಲ್ಲ, ಈಗ ಸಾಮಾನ್ಯವಾಗಿ ನೀವು ಬ್ರೋಕ್ಲಿ ಹಾಕಬೇಕು ಅಂತ ಅನ್ನೋದಾದ್ರೆ ಮಣ್ಣ ನೀವು ಉಳುಮೆ ಹೇಗೆ ಮಾಡ್ಕೊಳ್ತೀರ? ಅದನ್ನ ಟ್ರ್ಯಾಕ್ಟರ್ ಮೂಲಕವಾಗಿ 5 ನೇಗ್ಲು ಹಾಕ್ತಿವಿ, ಅದು 1 ಅಡಿ ಹದ ಮಾಡ್ತದೆ. ಮತ್ತೆ ಕಲ್ಟಿವೇಟರ್ ಹಾಕ್ತಿವಿ, ಒಂದು 3/4 ಎಕರೆ 3/4 ಅಡಿ ಉಳ್ತದೆ. ಮತ್ತೆ ನಾವು ಇದಾಕ್ತಿವಿ, ಯಾವುದು ರೋಟ್ರಿ ಹೊಡೆದಾಗ ಮಣ್ಣನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಹದ ಮಾಡ್ತದೆ, ಒಂದೇ ಲೆವೆಲ್ ಮಾಡ್ತದೆ. ಆವಾಗ ಡ್ರಿಪ್ ಪೈಪ್ ಹಾಕ್ತಿವಿ, ಹಾಕ್ಬಿಟ್ಟು ಲೆಕ್ಕಾಚಾರವಾಗಿ ಅದನ್ನು ಉಣಿಸ್ತೀವಿ. ನಾಟಿ ಮಾಡಿ 1 ವಾರಕ್ಕೆ ಬೇಸಾಯ ಕೊಡ್ತೀವಿ. ಹಂಗೆ ಔಷಧಿಗಳು ಹೊಡ್ಕೊಂಡು. ಈಗ ನೀವು ಹೇಳಿದ್ರಲ್ಲ, ಮಣ್ಣನ್ನ ನೀವು ಫಸ್ಟ್ ಈ ರೀತಿಯಲ್ಲಿ ಎಲ್ಲ ಪುಡಿ ಎಲ್ಲ ಮಾಡ್ಕೊಂಡು ಅದಕ್ಕೆ ಏನು ಸಿದ್ಧತೆ ಮಾಡ್ಕೊಳ್ತೀರಾ ನೀವು. ಈಗ ನೀವು ಬಿತ್ತನೆ ಹೇಗೆ ಮಾಡ್ತೀರಾ? ಅದಕ್ಕೆ ಬಿತ್ತನೆ ಅಂದರೆ ನಾಟಿ ಮಾಡ್ತೀವಿ, ಪೈರ ತಂದು. ಯಾವ್ದ್ರಲ್ಲಿ ನಾಟಿ ಮಾಡುವಂಥದ್ದು? ಒಂದು ಕೋಲಲ್ಲಿ ಅದ ಇದು ಮಾಡಿ ಹೋಲ್ ಮಾಡಿ ಆ ನಾರು ಇದ್ರಲ್ಲಿ ಬರ್ತದೆ, ತಗೊಂಡು ಉಣ್ತೀರಾ? ಈಗ ನೀವು ಇಲ್ಲಿ ಉಣಿದಿರಾ ಅಂತಂದ್ಮೇಲೆ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರ ಇರುತ್ತೆ ನೀವು ಉಣಿದ್ಮೇಲೆ? 1.5 ಅಡಿ. 1.5 ಅಡಿ. ಹಿಂಗ್ 1.5 ಅಡಿ. ಹಿಂಗ್ 1.5 ಅಡಿ, ಮತ್ತೆ ಒಂದು ಸಾಲಿಂದ ಮತ್ತೊಂದು ಸಾಲಿಗೆ 1.5 ಅಡಿ. ಸೆಂಟ್ರಲ್ಲಿ 2 ಪೈಪ್ ಹಾಕ್ತೀವಿ, ಡ್ರಿಪ್ ಪೈಪ್. ಎರಡರ ಮಧ್ಯದಲ್ಲಿ, ಅಂದ್ರೆ 2 ಸಾಲುಗಳು ನೀವೇನು ಬೆಳಿತಿದ್ದೀರೋ ಅದರ ಮಧ್ಯದಲ್ಲಿ ನೀವು ಹಾಕುವಂಥದ್ದು. ಹಂಗ ಬರಲ್ಲ. ಇಲ್ಲಿ 2 ಪೈಪ್ ಹಾಕ್ತಿವಿ, 1.5 ಅಡಿಕೆ. ಈ ಕಡೆ ಉಣ್ತೀವಿ, ಈ ಕಡೆ ಉಣ್ತೀವಿ. ಇಲ್ಲಿಂದ 1.5 ಅಡಿ, ಇಲ್ಲಿಂದ 1.5 ಅಡಿ. ಈ ರೀತಿ ಉಣಿ ಡ್ರಿಪ್ ಅಲ್ಲಿ ನೀರು ಹಾಯಿಸ್ತೀವಿ. ಈಗ ನೀವು ಈ ರೀತಿ ಏನು ನೀವು ಬೇರನ್ನ ನೆಡ್ತಿರಲ್ಲ, ನೆಟ್ಟಾದ್ಮೇಲೆ ಇದಕ್ಕೆ ಗೊಬ್ಬರ ಅಂತ ಹೇಗೆ ಕೊಡ್ತೀರಾ? ಅದು ಬೇಸಾಯ ನಾವು ಸಾಲುಗಳಿಗೆ ಹಾಕ್ಬಿಟ್ಟು ಶನಿಕೆಯಲ್ಲಿ ಮಣ್ಣೆತ್ತಿ ಅದ್ರ ಮೇಲೆ ಮುಚ್ತೀವಿ. ಸರಿ. ಸೆಂಟ್ರಕ್ಕೆ ದಿಬ್ಬದ ಥರ ಗಡ್ಡೆ ಥರ ಮಾಡ್ತೀವಿ. ನೀವು ಎಲ್ಲೆಲ್ಲಿ ನೀವು ಆ ರೀತಿಯಲ್ಲಿ ಉಣಿ ಇರ್ತೀರಾ ಆ ಜಾಗದಲ್ಲಿ ಮಣ್ಣನ್ನ ಹಾಕ್ತೀರಾ? ಒಂದು 4 ಬೆಟ್ ಗಿಡದಿಂದ ಪಕ್ಕಕ್ಕೆ ಬಿಟ್ಟು ಅಲ್ಲಿ ಬೇಸಾಯ ಕೊಡಬೇಕು. ಕೊಟ್ಟು ಈ ಕಡೆ ದೋಣಿ ಮಣ್ಣು ಎತ್ತಿ ಈ ಕಡೆ ಸೆಂಟ್ರಕ್ಕೆ ಹಾಕಿ ಮುಚ್ತೀವಿ. ಆ ಮುಚ್ಚುವಂತ ಸಂದರ್ಭದಲ್ಲಿ ಏನಾದ್ರು ಗೊಬ್ಬರ ಹಾಕ್ತೀರಾ ಅಥವಾ ಮಣ್ಣೆಲ್ಲ ಹಾಕಿದ್ಮೇಲೆ ಗೊಬ್ಬರ ಹಾಕ್ತೀರಾ? ಇಲ್ಲ, ಫಸ್ಟ್ ಹಾಕ್ಬಿಡ್ತೀವಿ. ಉಣಕ್ ಮೊದಲೇ ಗೊಬ್ಬರ ಹಾಕಿ ಎಲ್ಲ ಉತ್ತು ರೋಟ್ರಿ ಹೊಡೆದು ಪೈಪ್ ಹಾಕೋವಾಗೆ ಗೊಬ್ಬರ ಹಾಕೊಡ್ತೀವಿ. ನೆಕ್ಸ್ಟ್ ಕೊಡೋದೆಲ್ಲಾನು ಇದೆ ಲಾಗೋಡು, ಸೀಮೆ ಗೊಬ್ಬರ ಅವು ಕೊಡ್ತೀವಿ. ಕಾಂಪ್ಲೆಕ್ಸ್ಗಳು, ಯೂರಿಯಾಗಳು ಇಂಥವು ಕೊಡ್ತೀವಿ. ಈಗ ನೀವು ಈ ಸಾಂಪ್ರದಾಯಿಕವಾಗಿರುವಂಥ ಗೊಬ್ಬರ ಅಂದರೆ ನಿಮ್ಮ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಈ ಥರದ ಗೊಬ್ಬರಗಳು ಅದನ್ನೇನಾದ್ರು ತಯಾರು ಮಾಡ್ಕೊಂಡು ಹಾಕ್ತೀರಾ ಹೇಗೆ? ಅದನ್ನು ದನ ಇರ್ತವೆ ನಮ್ಮ ಮನೆಯಲ್ಲಿ, ತಿಪ್ಪೆಗೆ ಹಾಕ್ತೀವಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇದು ಹದ ಮಾಡಿ ತೋಟಕ್ಕೆ ಹಾಕ್ತೀವಿ. ಎಲ್ಲ ಚೆಲ್ಲಿಬಿಟ್ಟು ಉತ್ತು ರೋಟ್ ಹೊಡೆದು ಎಲ್ಲ ಮಿಕ್ಸ್ ಮಾಡಿ ಮಣ್ಣಕ್ಕೆ ಅದು ವರ್ಷಕ್ಕೊಂದ್ಸಾರಿ ಕೊಡ್ತೀವಿ. ಒಂದು 3 ಬೆಳೆಗೆ ಒಂದ್ಸಾರಿ ಕೋಳಿ ಗೊಬ್ಬರ ಕೊಡ್ತೀವಿ. ನೋಡ್ಕೊಂತೀವಿ ಗೊಬ್ಬರ ಏನು ತೋಟ ಬೆಳೆ ಹೆಂಗೆ ಗ್ರೋತ್ ಬರ್ತದೆ. ಸ್ವಲ್ಪ ಕಡಿಮೆ ಬಂತು ಅಂದರೆ ನೆಕ್ಸ್ಟ್ ಬೆಳೆಗೆ ಗೊಬ್ಬರ ಹಾಕ್ತೀವಿ. ಜೋರ ಬಂದರೆ ನೆಕ್ಸ್ಟ್ ಬೆಳೆಗೆ ಹಾಕಲ್ಲ. ಹಂಗೆ ಈ ರೀತಿಯಲ್ಲಿ ನೀವೇನು ಗೊಬ್ಬರ ಹಾಕೊಳ್ತೀರಲ್ವಾ? ಈಗ ನೀವು ಹೇಳಿದ್ರಿ ವರ್ಷಕ್ಕೊಮ್ಮೆ ಹಾಕ್ತೀನಿ ಅಂತ ಅಂದ್ಬಿಟ್ಟು, ಸಾಕಾಗುತ್ತೆ ನಿಮ್ಗೆ ಗೊಬ್ಬರ? ಸಾಕಾಗುತ್ತೆ. ಅಂದ್ರೆ ನೀವೇನು ಹೊರಗಡೆಯಿಂದ ತರಿಸುವಂತ ಅವಶ್ಯಕತೆ ಏನಿಲ್ಲ. ಮನೇಲಿ ದನ ಇರ್ತದೆ. ನಮ್ಮ ಹತ್ರ ಒಂದು 4 ಕಸ, ಒಂದು 4 ಎಮ್ಮೆ ಇದ್ದೇ ಇರ್ತವೆ. ನೋಡ್ರಿ, ಹುಲ್ಲುನು ಮಡಗಿದೀವಿ, ಒಣ ಹುಲ್ಲು ಎಲ್ಲ ಇದೆ. ಅಂದ್ರೆ ಒಟ್ಟಿನಲ್ಲಿ ಈ ಗೊಬ್ಬರ ಏನು ಹಾಕ್ತಿದ್ದೀರಾ ಅದು ಸಾಕಾಗತ್ತಾಗಿದ್ರೆ. ಇದ್ರ ಜೊತೆಗೆ ಈಗ ನೀವು ನೀರನ್ನ ಹಾಯಿಸ್ಬೇಕು ಅನ್ನೋದಾದ್ರೆ ಯಾವ ರೀತಿಯಲ್ಲಿ ನೀರನ್ನ ಹಾಯಿಸ್ತೀರಾ? ಎಷ್ಟು ದಿವಸಕ್ಕೊಮ್ಮೆ ಹಾಯಿಸುವಂಥದ್ದು? ಡ್ರಿಪ್ಗಳು ಹಾಕಿರ್ತೀವಲ್ಲ, ಅದರಲ್ಲಿ ಆನ್ ಮಾಡಿಬಿಟ್ಟು ಮೋಟ್ರ್ ಬಿಟ್ಬಿಟ್ರೆ ನೀಟಾಗಿ ಹರ್ಕಂತದೆ. ಒಂದು 4 ದಿನಕ್ಕೆ ಒಂದ್ಸಾರಿ ನೋಡ್ತೀವಿ. ಸ್ವಲ್ಪ ಏನಾದರೂ ಬಾಡಾಕೋದು, ಬಿಸಿ ಜಾಸ್ತಿ ಆದಾಗ ಸ್ವಲ್ಪ ನೀರು ಬಿಡ್ತೀವಿ. ಮೋಡ ಆಮೇಲೆ ಥಂಡಿ ಇದ್ರೆ 5 ದಿನ 6 ದಿನಕ್ಕೆ ಬಿಡ್ತೀವಿ. ಈ ರೀತಿ ನೋಡ್ಕೊಂಡು ನೀರು ನೈಟಲ್ಲಿ ಬಿಡ್ತೀವಿ. ಸಾಮಾನ್ಯವಾಗಿ ಈ ಥರ ಬಿತ್ತನೆ ಎಲ್ಲ ಯಾವಾಗ ಮಾಡುವಂಥದ್ದು ನೀವು? ಸರ್, ಅವಾಗಂತೇನಿಲ್ಲ, ಅದು ಟೈಮ್ ನಮ್ಗೆ ಗೊತ್ತಾಗ್ತದೆ ಈ ಟೈಮಲ್ಲಿ ಬೆಳೆ ಇಡಬೇಕು ಅಂತ. ಅದನ್ನು ನೋಡ್ಕೊಂಡು ನಾವು ನಾಟಿ ಮಾಡ್ತೀವಿ. ಮುಖ್ಯವಾಗಿ ಯಾವ ತಿಂಗಳಲ್ಲಿ ಮಾಡುವಂಥದ್ದು? 360 ದಿನದಲ್ಲಿ ಯಾವ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಒಟ್ಟಿನಲ್ಲಿ ನೀವು ಯಾವಾಗಾದ್ರೂ ನೆಡಿ ಒಟ್ಟಿನಲ್ಲಿ ಅದು ಬೆಳೆ ಅಂತೂ ಬೆಳೀತದೆ. ನಾವು ನೋಡ್ಕೋಬೇಕು ನೀಟಾಗಿ. ನಮ್ಗೆ ಸ್ವಲ್ಪ ಅನುಭವ ಇದೆ, ನೋಡ್ಕೊಂತೀವಿ. ಏನು ಬೇಸಾಯ ಕೊಡಬೇಕು, ಏನು ಔಷಧಿ ಹೊಡಿಬೇಕು, ಯಾವಾಗ ನೀರು ಕೊಡಬೇಕು, ಯಾವಾಗ ಅದನ್ನ ಸಾಲ್ ತೆಗಿಬೇಕು, ಇದೆಲ್ಲ ಮಾಡ್ತೀವಿ. ಮಾಡಿ ಬೆಳೆ ಬೆಳಿತೀವಿ. ರೇಟು ಹೇಳಕ್ಕಾಗಲ್ಲ. ಈಗ ನಾನು ಕೇಳೋದೇನು ಗೊತ್ತಾ, ಈಗ ನೀವು ಅವಾಗ ನೆಡ್ತೀರಲ್ವಾ, ನೀವು ನೆಟ್ ಆದ ನಂತರದಲ್ಲಿ ಎಷ್ಟು ದಿವಸದಲ್ಲಿ ಅದು ನಿಮ್ಗೆ? ಬ್ರೋಕ್ಲಿ ಆದ್ರೆ 62 ದಿನ. 62 ದಿವಸ. ಜೋಳ ಆದ್ರೆ ಸ್ವೀಟ್ ಕಾರ್ನ್ 72 ದಿನ. ಆಲೂಗಡ್ಡೆ ಆದ್ರೆ 90 ದಿನ ಇರ್ತದೆ. 75 ದಿನ ಮೇಲೆ ಯಾವಾಗಾದ್ರೂ ತೆಗಿಬೋದು, ನಾವು ಅಗಿಬೋದು.
ಈಗ ನೀವು ನಾನು ಬ್ರೋಕ್ಲಿ ಬಗ್ಗೆ ಮಾತಾಡ್ತಿರೋದ್ರಿಂದಾಗಿ ಈಗ ನೀವು 62 ದಿನ ಅಂತ ನೀವು ಹೇಳಿದ್ರಲ್ಲ, ಈ 62 ದಿವಸದಲ್ಲಿ ಈಗ ನೀವು 3/4 ಎಕರೆಯಲ್ಲಿ ಬೆಳೆದಿದ್ದೀರಾ, ಒಟ್ಟು ಎಷ್ಟು ಕೆಜಿ ನಿಮ್ಗೆ ಬರುತ್ತೆ ಟೋಟಲ್ ಆಗಿ? ಅದನ್ನ ನೀವು ಲೆಕ್ಕ ಹಾಕೋದ? ಸರ್ ಅದು ಒಂದು 13,000 ನಾರು ಉಣಿದ್ದೆ. ನಮ್ಮದು ಒಂದು 5 ಟನ್ ಬಂತು. ಟನ್ನು ಆಗ 90,000 ಏನೋ ಇತ್ತಂತೆ, ಗೊತ್ತಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಒಟ್ಟಿಗೆ ಕೊಟ್ಬಿಟ್ವಿ. ಒಟ್ಟಿಗೆ ಒಬ್ಬರಿಗೆ ಕೊಟ್ಟಾಗ 2,25,000 ಆಗಿತ್ತು. ಅವರು ಅದನ್ನು ಲೆಕ್ಕ ಅವ್ರ ಪಾಡ್ಕ ಅವ್ರು ತೂಕ ಹಾಕ್ಕೊಂಡಿದ್ರು. ನಾವು ಒಟ್ಟಿಗೆ ಕೊಟ್ಟಿದ್ವಲ್ಲ, ನಾವೇನು ತೂಕ ಹಾಕಿಲ್ಲ. ಮೊನ್ನೆ ಕೊಟ್ಟಾಗ 50,000 ಕೊಟ್ಟಿದ್ದೆ. ಮೊನ್ನೆ ರೇಟ್ ಇಲ್ಲ ಅಂತೇಳಿ ಮೊನ್ನೆನೂ ಕಟಾವಾಯಿತು. ಈಗೆಲ್ಲ ರೋಟ್ ಓಡಿಸಿದ್ದೀನಿ. ನೆಕ್ಸ್ಟ್ ಇವತ್ತು ಜೋಳ ಉಣ್ಬೇಕು. ಅಂದರೆ ಒಟ್ಟಿನಲ್ಲಿ ಏನು ಅಂತಂದರೆ ನೀವು ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ರೀತಿಯಲ್ಲಿ ಬೆಲೆನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆಗಲ್ಲ. ಕೆಲವು ಟೈಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಕೆಲವು ಟೈಮಲ್ಲಿ ಅದರ ಬೆಲೆನೂ ಕೂಡ ಬೀಳುತ್ತೆ. ಹೌದು, ಬೆಳೆ ನೀವು ಇದನ್ನೆಲ್ಲನೂ ನೀವು ಮಾರಾಟ ಮಾಡ್ತೀರಲ್ಲ, ಅವರೇ ಬಂದು ನಿಮ್ಮ ಹತ್ರ ತಗೊಂಡು ಹೋಗ್ತಾರ ಅಥವಾ ನೀವೇ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತೀರಾ? ಹೇಗೆ? ನಾವು ಹಾಕ್ಬೋದು. ನಾವು ಹಾಕಕ್ಕೆ ನಮ್ಮ ಕೈಲ ನಾವು ಜನ ಇಲ್ಲ, ನಾವು ಇಬ್ಬರೇ ಇರೋದು, ಗಂಡ ಹೆಂಡತಿ. ಅದರಿಂದ ನಾವೇನು ಮಾಡ್ತೀವಿ, ಇಲ್ಲಿ ತಗೊಂಡೋಗೋರಿಗೆ ಬ್ರೋಕ್ಲಿ ಕೊಡ್ತೀನಿ. ರೋಸ್ ಮಾತ್ರ ಕಿತ್ತು ನಾವೇ ಸಿಟಿಗೆ ತಗೊಂಡೋಗ್ತೀವಿ, ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ. ಈ ರೀತಿ ಇರೋದ್ರಿಂದ ಅದನ್ನ ನಾನು ಇಲ್ಲೇ ನೋಡ್ಕೋಬೇಕು ಅಂದ್ರೆ ಇಬ್ಬರೇ ಸಾಕು. ಇಬ್ಬರೇ ನೋಡ್ಕೊಳ್ತೀವಿ, ಇಬ್ಬರೇ ನೋಡ್ತಾ ಇದೀವಿ, ಏನು ತೊಂದರೆ ಇಲ್ಲ. ಆಳುಗಳನ್ನು ಇಟ್ಕೊಂತೀವಿ. ಹೌದಾ? ನಮ್ಮ ಜೊತೆಗ ನೋಡ್ಕೊಂತೀವಿ. ಇದ್ರ ಜೊತೆಗೆ ಈಗ ನೀವು ಹೇಳ್ತಾ ಇದ್ರಿ ಆಲೂಗೆಡ್ಡೆನೂ ಕೂಡ ನೀವು ಬೆಳಿತಿದ್ದೀನಿ ಅಂತ ಅಂದ್ಬಿಟ್ಟು, ಈ ಆಲೂಗೆಡ್ಡೆಯನ್ನ ಬೆಳಿಬೇಕು ಅಂದ್ರೆ ಹೇಗೆ ಬೆಳಿತೀರಾ? ಅದಕ್ಕಿಂತ ಮುಂಚೆ ನೀವು ಈ ಮಣ್ಣನ್ನ ಹೇಗೆ ಮಾಡ್ಕೊಳ್ತೀರಾ? ಅದು ಇದೇ ಥರನೇ ಉಳ್ಬೇಕು. ಫಸ್ಟ್ ಒಂದು ಸಾಲು ಹೊಡೆದು ಒಂದು 8 ದಿನ ಬಿಡಬೇಕು, 6 ವರ್ಷ ಬರೋದು ಭೂಮಿ. ಮತ್ತೆ ಉಳ್ಬೇಕು. ಆಮೇಲೆ ಒಂದು 8-10 ದಿನ ಬಿಡಬೇಕು. ತಿರ್ಗಾ ಮತ್ತೆ ಉಳೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಉಳುಮೆ ಮಾಡ್ತೀವಿ. ಆಲೂಗಡ್ಡೆಗೆ ಈ ತೋಟದಲ್ಲಿ ಕಿಲುಬಾಗ್ಬೋದು, ಇಲ್ಲ ಹುಳ ಇನ್ನೊಂದು ಮತ್ತೊಂದು ಏನು ಇರಬಾರ್ದು. ಆ ರೀತಿ 1-1.5 ತಿಂಗಳು ಹದ ಮಾಡಬೇಕು ಭೂಮಿನ. ಗೊಬ್ಬರ ಹಾಕಿ ತಿರುಗೆಲ್ಲ ಉತ್ತು ಹದ ಮಾಡಿ, ನೆಕ್ಸ್ಟು ಆಮೇಲೆ ನಾವು ರೋಟ್ರಿ ಹೊಡಿಸಿ ತೆಳ್ಳಗೆ ನೀರು ಹಾಕಿ ಬೇಸಾಯಿಗಳೆಲ್ಲ ಮೇಲೆ ಕೊಟ್ಬಿಟ್ಟು ಸಾಲು ಹೊಡೆದು ಆಮೇಲೆ ಉಣಿಸ್ತೀವಿ. ಅಂದ್ರೆ ಒಟ್ಟಿನಲ್ಲಿ ನೀವು 3 ಸರಿ ಉಳ್ಬೇಕು. 3 ಒಂದು 10 ಸಾರಿನೇ ಉಳ್ಬೇಕಾಗ್ತದೆ. ಅದು ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು. ಭೂಮಿ ಜಾಸ್ತಿ ಹದ ಮಾಡಬೇಕು. ಅದು ಸೂಕ್ಷ್ಮ ಬೆಳೆ, ಬೇರೆ ಕಡಿಮೆ. ಆದ್ದರಿಂದ ಅದನ್ನೇನು ಮಾಡಬೇಕು, ಹದ ಮಾಡೋಲ್ಲ ಅಂದರೆ ಬೆಳೆ ಆಗಲ್ಲ. ಹಿಂಗಾಗಿ ಆಲೂಗಡ್ಡೆಗೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಇದನ್ನ ಹೇಗೆ ನೀವು ಅಂದರೆ ಈಗ ಭೂಮಿಯನ್ನು ಹದ ಮಾಡ್ಕೊಂಡ್ರಿ, ಅದನ್ನ ನೀವು ಸಾಲುಗಳಾಗಿ ನೆಡ್ತೀರಾ? ಹೇಗೆ ಅದಕ್ಕೂ ಕೂಡ ಸಾಲುಗಳು ಮಾಡ್ತೀರಾ? ಅದು ಸಾಲು ಹೊಡಿತೀವಿ. ಎತ್ತುಗಳಲ್ಲಿ ನೇರವಾಗಿ ಸಾಲು ಹೊಡೆದು ಅದರೊಳಗೆ ಉಣ್ಬಿಟ್ಟು. ಉಣ್ಬೇಕು ಅಂದರೆ ಏನನ್ನ ನೀವು ಉಣುವಂಥದ್ದು? ಆಲೂಗಡ್ಡೆ ಒಪ್ಪು ಮಾಡ್ತೀವಿ. 2 ಒಪ್ಪು ಮಾಡಿ ಒಪ್ಪುಗಳನ್ನ ಉಣ್ತೀವಿ. 1 ಅಡಿಗೆ 1 ಒಪ್ಪು ಉಣ್ಬಿಟ್ಟು ಇಲ್ಲಿ ಗಡ್ಡೆ ಇರ್ತದಲ್ಲ, ಸೆಂಟ್ರ್ ತಿರ್ಗಿ ನೇಗಿಲಿ ಒಳಗೆ ಹಿಂಗೆ ಪಾಳಿಸ್ತೀವಿ. ಆವಾಗ ಒಪ್ಪು ಮೇಲೆ ಮಣ್ಣು ಹಿಂಗೆ ಮುಚ್ಕೊಂತದೆ. 20-22 ದಿನಕ್ಕೆ ಅದು ಮೋಸ ಬರ್ತದೆ. ಮೋಸ ಬಂದು ಆಮೇಲೆ ಒಂದು 60 ದಿನದೊಳಗೆ ಇದ್ರಕ್ಕೆ ಬರ್ತದೆ. ಈಗ ನೀವು ಮಣ್ಣನ್ನ ನೀವು ಮಧ್ಯದಲ್ಲಿ ಇದು ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮಣ್ಣು ಬಂದು ಅದ್ರ ಮೇಲೆ ಕುಳಿತುಕೊಳ್ಳುತ್ತೆ. ಕುಳಿತುಕೊಳ್ತದೆ ಈ ಥರ ಗಡ್ಡೆ. ಇದಾದ ತಕ್ಷಣ ಅದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತೀರಾ? ಹಿಂಗೆ ಹೊಡೆದ್ಬಿಟ್ಟು ಸಾಲು ಬೀಳುತ್ತದ, ಮಧ್ಯದಲ್ಲಿ ಹಾಕ್ತೀರಾ? ಅಲ್ಲೇ ಹಾಕ್ಬಿಡ್ತೀವಿ. ಸಾಲದಾಗೆ ಪೈಪ್ ಹಾಕ್ತೀವಿ. ಆ ಪೈಪಲ್ಲೇ ಬಿಡ್ತೀವಿ. ಹನಿ ನೀರಾವರಿ ಅಂತ ಬರ್ತದೆ, ಡ್ರಿಪ್ಪು. ಅದು ಬಿಟ್ಟಾಗ 1.25 ಅಡಿ ಕುಂತಾಗ ತೊಟ್ಟಿಗ್ಲಿಕೊಂಡು ಅಲ್ಲೇ ನೆನ್ಕಂತದೆ ಚೆನ್ನಾಗಿ ಹದವಾಗಿ. ಅದು ಒಳ್ಳೆ ಇದು ಕೊಡ್ತದೆ, ಇಳುವರಿನೂ ಬರ್ತದೆ. ಈಗ ಒಂದು ಇದರಿಂದ ಮತ್ತೊಂದಕ್ಕೆ 1.25 ಅಡಿ ಹೇಳಿದ್ರೆ, 1.25 ಅಡಿ. ಸಾಲಿಂದ ಮತ್ತೊಂದು ಸಾಲಿಗೆ 1-2 ಅಡಿ. 2 ಅಡಿ ಕೊಡ್ಬೇಕು. ಗಡ್ಡೆ ಸ್ವಲ್ಪ ದಪ್ಪ ಬಂದ್ರೆ ಗಡ್ಡೆ ಜಾಸ್ತಿ ಬಿಡ್ತದೆ, ದಪ್ಪನೂ ಬರ್ತದೆ. ಹೌದು, ಭೂಮಿ ಮಣ್ಣಿದ್ರೆ. ಹೌದು. ಆದ್ರಿಂದ ನಾವೇನ್ ಮಾಡ್ತೀವಿ, 2 ಅಡಿ ಅಂತರ ಕೊಡ್ತೀವಿ. ಹಿಂಗ್ 1.25 ಅಡಿ ಕೊಡ್ತೀವಿ. ಗಡ್ಡೆ ಹಿಂಗ್ ದಿಬ್ಬ ಮಾಡ್ತೀವಿ. ಈ ದೋಣಿಯಲ್ಲಿ ಪೈಪ್ ಹಾಕ್ತೀವಿ. ಮತ್ತೆ ಅದಕ್ಕೆ ಏನಾದ್ರು ಗೊಬ್ಬರ ಏನಾದ್ರು ಏನ್ ಬೇಕಿಲ್ಲ, ಒಂದೇ ಸಾರಿ ಹಾಕಿರ್ತೀವಿ. ಮುಂಚೆ ಪ್ರಾರಂಭದಲ್ಲಿ ಹಾಕಿದ್ರೆ ಸಾಕು. ಆಮೇಲೆ ಬೇಕಾದ್ರೆ ಏನಾದ್ರು ಸ್ವಲ್ಪ ಮಳೆ ಏನಾದ್ರು ಜಾಸ್ತಿ ಆಗೋದು, ಇಲ್ಲ ಭೂಮಿಯಲ್ಲಿ ಏನು ತಾಕತ್ತಿಲ್ಲ ಅಂದಾಗ ಗಿಡ ಸ್ವಲ್ಪ ವೈಟ್ ಕಲರ್ ಬರ್ತದೆ. ಆವಾಗ ಏನು ಮಾಡ್ತೀವಿ, ಕಾಂಪ್ಲೆಕ್ಸ್ ಕೊಡ್ತೀವಿ. ಇಲ್ಲ ಕಪ್ಪಗ ಬಂತು ಚೆನ್ನಾಗಿ ಗ್ರೋತ್ ಆಗಂದ್ರೆ ಏನು ಕೊಡಲ್ಲ. ಅದನ್ನೇ ಔಷಧಿ ಹೊಡ್ಕೊಂಡು ಬೆಳೆ ಔಷಧಿ ಹೊಡಿತೀವಿ. ಔಷಧಿ 15 ದಿನಕ್ಕೊಂದು ಕೋಟ ಆದರೂ ಕಂಟಿನ್ಯೂಸ್ ಆಗಿ ಹೊಡಿಬೇಕು. ವಾತಾವರಣ ನೋಡಿಬೇಕು. ಒಂದೊಂದು ಟೈಮ್ 4-5 ದಿನಕ್ಕೂ ಹೊಡಿಬೇಕು. ಒಂದೊಂದು ವೆದರಲ್ಲಿ ಅಷ್ಟು ಹೊಡೆಯಷ್ಟಿಲ್ಲ. ಎಷ್ಟು ದಿವಸಕ್ಕೊಂದ್ಸರಿ ನೀರನ್ನ ಉಣಿಸ್ತೀರ ಅದಕ್ಕೆ? ಸರ್ ಅದು ನಾವು ಒಂದು 5 ದಿನ 6 ದಿನ, ಫಸ್ಟ್ ಟೈಮಲ್ಲೇ ಒಂದು 8 ದಿನಕ್ಕೊಂದ್ಸಾರಿ ಕೊಡ್ತೀವಿ. ಆ ಸಾಲು ಆದಮೇಲೆ ಗಿಡ ಸ್ವಲ್ಪ ಡೆವಲಪ್ಮೆಂಟ್ ಆದಮೇಲೆ 4-5 ದಿನಕ್ಕೆ ಬಿಡಲೇಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ರೀತಿಯಲ್ಲಿ ನೀವೇನು ಆಲೂಗಡ್ಡೆ ಬೆಳಿತಿರಲ್ಲ, ಇದನ್ನ ಮಾರುಕಟ್ಟೆ ಹೇಗೆ ಮಾಡ್ತಿದ್ದೀರಾ?
ಸರ್ ಇದು ಅಗದ್ಬಿಟ್ಟು ಯಶವಂತಪುರಕ್ಕೆ ತೊಗೊಂಡೋಗ್ತೀವಿ, ಹಾ. ಇಲ್ಲಾಂದರೆ ಕೆಲವ್ರು ಇಲ್ಲೇ ಬಂದು ತಗೊಳ್ತಾರೆ. ಹ್ಮ್. ಎರಡು ವಿಧದಲ್ಲೂ ಆಗುತ್ತೆ ಸರ್. ನಾನು ಈ ದಿನ ರೈತ ಮುನಿಯಾಂಜನಪ್ಪ ತೈಲಗೆರೆ ಗ್ರಾಮಕ್ಕೆ ಬಂದಿದ್ದೀನಿ. ಇವರು 2 ಎಕರೆ ಜಮೀನಲ್ಲಿ ರೋಸು, ಆಲೂಗಡ್ಡೆ, ಬ್ರಾಕೊಲಿ ಬೆಳೀತಿದ್ದಾರೆ, ಜೋಳ ಬೆಳೀತಿದ್ದಾರೆ. ಇವರು ಎಲ್ಲ ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದಾರೆ. ಇವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಸಮಗ್ರ ಕೃಷಿ ಅಳವಡಿಸ್ಕೊಂಡು. ನಮ್ಮ ಈ ಭಾಗ ದೇವನಹಳ್ಳಿ ತಾಲೂಕಿನ ಈ ಭಾಗದ ರೈತರು ಆಲ್ಮೋಸ್ಟ್ ಎಲ್ಲ ರಾಗಿ, ಮುಸ್ಕಿನ ಜೋಳ, ನಮ್ಮಲ್ಲಿ ತುಂಬ ಮೇಜರ್ ಕ್ರಾಪು ರಾಗಿನೇ ಬೆಳೀತಾರೆ. ಈ ಭಾಗದ ರೈತರಿಗೆ ನಾನು ಒಂಥರ ಸಲಹೆ ಕೊಡೋದಂತಂದರೆ ಸಮಗ್ರ ಕೃಷಿ ಅಳವಡಿಸ್ಕೋಬೇಕಾಗತ್ತೆ. ಸಮಗ್ರ ಕೃಷಿ ಅಂದರೆ ಗೊತ್ತಿದೆ ಅಲ್ಲ, ವೆಜಿಟಬಲ್ಸು ಮತ್ತು ರಾಗಿನೂ ಬೆಳ್ಕೋಬೇಕಾಗತ್ತೆ. ಆನಂತರ ಕುರಿ ಸಾಕಾಣಿಕೆ, ವೆಟರ್ನರಿದು, ಮತ್ತು ಹಾರ್ಟಿಕಲ್ಚರು, ಫಿಶ್ರೀಸು, ಇವೆಲ್ಲ ಸಮಗ್ರ ಕೃಷಿ ಅಳವಡಿಸ್ಕೋಬೇಕಾಗತ್ತೆ. ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ರೈತ ಸದೃಢ ಆಗ್ತಾನೆ ಅಂತ ನಾನು ರೈತರಿಗೆ ಸಲಹೆ ಕೊಡ್ತೀನಿ. ನಮ್ಮ ಕೃಷಿ ಇಲಾಖೆಯಲ್ಲಿ ಈಗ IFS ಮತ್ತು KRS ಯೋಜನೆ ಅಂತ 2 ಬಂದಿದ್ದಾವೆ. ಆ ಯೋಜನೆಯಲ್ಲಿ ಯೋಜನೆ ಫುಲ್ಲು ಸಮಗ್ರ ಕೃಷಿ. ಸೊ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದು. ಅದರಲ್ಲಿ ನಮ್ಮ ರೈತರಿಗೆ ಸಮಗ್ರ ಕೃಷಿ ಅಳವಡಿಸ್ಕೋಬೇಕಾದ್ರೆ IFS ಯೋಜನೆ ಆಗಲಿ ಮತ್ತು KRS ಯೋಜನೆ ಸವಲತ್ತು ಪಡ್ಕೋಬೇಕಾದ್ರೆ ರೈತ ಅವನು ಪಾಣಿ ತೊಗೊಬರ್ಬೇಕಾಗತ್ತೆ, ಆಧಾರ್ ಕಾರ್ಡು, ಅವನು ಭೂ ದಾಖಲೆಗಳು ಮತ್ತು ಪಾಸ್ಬುಕ್ಕು, FID ಮಾಡಿದಂಥ ಡೀಟೇಲ್ಸ್ ತೊಗೊಂಡು ಬರಬೇಕಾಗತ್ತೆ. ಇವೆಲ್ಲ ಮಾಡ್ಕೊಬಂದರೆ ನಾವು KRS ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಮತ್ತು IFS ಯೋಜನೆ ಸವಲತ್ತು ಪಡ್ಕೋಬೇಕು ಅಂತ ಹೇಳ್ತೀನಿ. ಆಗಲಿ ಮುನಿ ನಂಜಪ್ಪ ಅವರೇ, ಇದುವರೆಗೂ ನೀವು ಯಾವ ರೀತಿಯಲ್ಲಿ ಬೆಳೆಯನ್ನು ಬೆಳೀತಿದ್ದೀರಾ ನಿಮ್ಮ ಒಂದು ತೋಟದಲ್ಲಿ ಅಂತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಿದ್ದೀರಾ. ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಕೃಷಿ ಇಂದು ಯಾವ ಕ್ಷೇತ್ರಕ್ಕೂ ಕಡಿಮೆ ಇಲ್ಲ ಎನ್ನುವ ಹಾಗೆ ಹಲವು ನೂತನ ತಂತ್ರಜ್ಞಾನಗಳನ್ನು ಮೈಗೂಡಿಸಿಕೊಂಡು ಪ್ರಗತಿಯತ್ತ ಸಾಗುತ್ತಿದೆ. ನೂತನ ಯಂತ್ರೋಪಕರಣಗಳು, ಸುಧಾರಿತ ಕೃಷಿ ಪದ್ಧತಿಗಳು, ಹೊಸ ಆವಿಷ್ಕಾರಗಳು ಜರುಗಿ ತಂತ್ರಜ್ಞಾನ ಆಧರಿಸಿದಂತಹ ಕೃಷಿ ಪದ್ಧತಿಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಬಹುದು ಎಂಬುದನ್ನು ತೋರಿಸಿಕೊಟ್ಟಿದೆ. ಪ್ರಪಂಚದಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ಕೃಷಿ ತಂತ್ರಜ್ಞಾನ ಜಲಕೃಷಿ ಅಥವಾ ಹೈಡ್ರೋಫೋನಿಕ್ಸ್. ಹೈಡ್ರೋ ಎಂದರೆ ನೀರು, ಫೋನಿಕ್ಸ್ ಎಂದರೆ ಸಸಿ. ಅಂದರೆ ಮಣ್ಣನ್ನ ಬಳಸದೆ ನೀರಿನಲ್ಲಿ ಖನಿಜ ಪೋಷಕಾಂಶಯುಕ್ತ ದ್ರಾವಣವನ್ನ ಬಳಸಿಕೊಂಡು ಸಸ್ಯಗಳನ್ನ ಬೆಳೆಸುವುದು. ಈ ಆಧುನಿಕ ತಂತ್ರಜ್ಞಾನದ ಪದ್ಧತಿಯಲ್ಲಿ ಸಸಿಗಳನ್ನು ನೀರಿನಲ್ಲಿ ಬೆಳೆಸುವುದರಿಂದ ಇದೊಂದು ಮಣ್ಣುರಹಿತ ಕೃಷಿಯಾಗಿದೆ. ಆದ್ದರಿಂದ ಮಣ್ಣಿನ ಮೂಲಕ ಒದಗಿಸುವಂತಹ ಪೋಷಕಾಂಶಗಳನ್ನು ನೀರಿನ ಮೂಲಕ ನೀಡಬೇಕಾಗುತ್ತದೆ. ಇದಕ್ಕಾಗಿ ಸಾರಜನಕ, ರಂಜಕ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಸತು, ಗಂಧಕ, ಕಬ್ಬಿಣ ಸೇರಿದಂತೆ ಇನ್ನಿತರ ಪೋಷಕಾಂಶಗಳನ್ನು ಮತ್ತು ಖನಿಜಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆಸಿ ದ್ರಾವಣವನ್ನು ತಯಾರಿಸಿ ನೀರಿನೊಳಗೆ ಬೆರೆಸಿ ಆ ನೀರಿನಲ್ಲಿ ಸಸಿಗಳನ್ನು ಇಡಲಾಗುತ್ತದೆ. ಈ ಪೋಷಕಾಂಶಗಳನ್ನು ಪಡೆದುಕೊಂಡೇ ಸಸಿಗಳು ನೀರಿನಲ್ಲಿ ಸಮೃದ್ಧವಾಗಿ ಬೆಳೆಯುತ್ತದೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಣ್ಣಿನಲ್ಲಿ ಸಸಿ ನೆಟ್ಟು ನೀರು ಹರಿಸುವ ಮೂಲಕ ಹೆಚ್ಚು ನೀರು ವ್ಯರ್ಥವಾಗುವುದುಂಟು. ಆದರೆ ಜಲಕೃಷಿಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ 90% ನೀರನ್ನು ಉಳಿಸಬಹುದಾಗಿದೆ. ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸಬಹುದು. ಪೋಷಕಾಂಶಗಳು ಸಹ ವ್ಯರ್ಥವಾಗುವುದಿಲ್ಲ. ಒಂದು ಗಿಡ ಫಸಲು ನೀಡಿದ ನಂತರ ಅದೇ ಜಾಗದಲ್ಲಿಯೇ ಮತ್ತೊಂದು ಗಿಡವನ್ನು ಬೆಳೆಸಬಹುದು. ಈ ತಂತ್ರಜ್ಞಾನದ ಮೂಲಕ ಸಣ್ಣ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಉದಾಹರಣೆಗೆ ಕ್ಯಾರೆಟ್, ಸೌತೆಕಾಯಿ, ಮೂಲಂಗಿ, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಬಟಾಣಿ, ಮೆಣಸು, ಸ್ಟ್ರಾಬೆರಿ, ಬ್ಲ್ಯಾಕ್ಬೆರಿ, ಕಲ್ಲಂಗಡಿ, ಅನಾನಸ್, ಪಾಲಕ್, ಕೊತ್ತಂಬರಿ, ಪುದೀನ
ಟೊಮೊಟೊನಂತಹ ತರಕಾರಿಗಳನ್ನು ಬೆಳೆಯಬಹುದಲ್ಲದೆ ರೈತರು ಜಾನುವಾರುಗಳಿಗೆ ಮೇವನ್ನು ಸಹ ಬೆಳೆಯಬಹುದಾಗಿದೆ. ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನವು ಕಡಿಮೆ ಖರ್ಚಿನದ್ದಾಗಿರುತ್ತದೆ. ಇದರಲ್ಲಿ ಕೋಕೋಪಿಟ್ ಬ್ಯಾಗ್, ಟ್ಯಾಂಕ್ ಮತ್ತು ಕೆಲವು ಮಷಿನ್ಗಳು ಇರುತ್ತವೆ. ಈ ಮಷಿನ್ಗಳು ತರಕಾರಿಗಳಿಗೆ ಅಗತ್ಯವಾಗಿರುವ ನೀರನ್ನು ಸ್ವಯಂಚಾಲಿತವಾಗಿ ಪೂರೈಸುತ್ತವೆ. ಹಾಗಾಗಿ ಇದು ಒಳಾಂಗಣ ಕೃಷಿಗೆ ಒಪ್ಪುವಂತಹ ತಂತ್ರಜ್ಞಾನವಾಗಿದೆ. ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನದ ಪ್ರಯೋಜನಗಳು. ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಪೋಷಕ ದ್ರಾವಣವನ್ನು ಪುನರಾವರ್ತಿತವಾಗಿ ಬಳಸಲಾಗುತ್ತದೆ. ಇದರಿಂದ ನೀರಿನ ವ್ಯರ್ಥ ಬಳಕೆ ಕಡಿಮೆಯಾಗಿ ನೀರಿನ ಬಳಕೆ ಹೆಚ್ಚಿನ ದಕ್ಷತೆಯೊಂದಿಗೆ ಜರುಗುತ್ತದೆ. ಹೈಡ್ರೋಫೋನಿಕ್ ವ್ಯವಸ್ಥೆಗಳಲ್ಲಿ ಸಸ್ಯಗಳಿಗೆ ಪೋಷಕಾಂಶಗಳು, ನೀರು ಮತ್ತು ಆಮ್ಲಜನಕ ನೇರವಾಗಿ ನಿಖರವಾಗಿ ದೊರಕುವುದರಿಂದ ಸಸ್ಯಗಳು ಹೆಚ್ಚು ವೇಗವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಹಾಗೂ ಸಸಿಗಳು ಗುಣಮಟ್ಟದಿಂದ ಕೂಡಿರುತ್ತವೆ. ಮಣ್ಣಿನ ಬಳಕೆ ಇಲ್ಲವಾದ್ದರಿಂದ ಮಣ್ಣಿನ ಬೆಳೆಗಳ ಮೇಲೆ ಸಾಮಾನ್ಯವಾಗಿ ಪರಿಣಾಮ ಬೀರುವ ಕೀಟಗಳು ಮತ್ತು ರೋಗಗಳ ಸಂಖ್ಯೆ ಕಡಿಮೆ. ಹೀಗಾಗಿ ಅಗತ್ಯವಿರುವ ರಾಸಾಯನಿಕ ಕೀಟನಾಶಕಗಳ ಬಳಕೆ ಕನಿಷ್ಠ ಪ್ರಮಾಣದಲ್ಲಿರುತ್ತವೆ. ಮಣ್ಣು ರಹಿತವಾದ ಈ ಕೃಷಿಯಲ್ಲಿ ಕಳೆಗಳಿರುವುದಿಲ್ಲ. ಸಸಿಗಳ ಅಂತರವೂ ಸಹ ಕಡಿಮೆ ಇದ್ದು ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಪ್ರತಿ ಚದರ ಅಡಿಗೆ ಹೆಚ್ಚಿನ ಇಳುವರಿಗೆ ಕಾರಣವಾಗುತ್ತದೆ. ಲಂಬ ವ್ಯವಸ್ಥೆಗಳಲ್ಲಿ ಅಥವಾ ಸಾಂದ್ರೀಕೃತ ಸ್ಥಳಗಳಲ್ಲಿಯೂ ಸಹ ಬೆಳೆಯುವ ಸಾಮರ್ಥ್ಯದಿಂದಾಗಿ ಹೈಡ್ರೋಫೋನಿಕ್ಸ್ ದೊಡ್ಡ ಪ್ರಮಾಣದ ಭೂಮಿಯ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಇದು ಒಳಾಂಗಣ ಕೃಷಿಗೆ ಮತ್ತು ನಗರ ಪರಿಸರಕ್ಕೆ ಒಪ್ಪುವಂತಹ ಕೃಷಿ ಪದ್ಧತಿಯಾಗಿದೆ. ನೀರಿನ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ, ಮಣ್ಣಿನ ಸವಕಳಿಯ ಅಗತ್ಯವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೀಟನಾಶಕ, ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುವ ಮೂಲಕ ಹೈಡ್ರೋಫೋನಿಕ್ಸ್ ಪರಿಸರ ಸಂರಕ್ಷಣೆಗೆ ಮಾದರಿ ವ್ಯವಸ್ಥೆಯಾಗಿ ಪರಿಣಮಿಸಿದೆ. ತೆಂಗು, ಅಡಕೆ, ವಿವಿಧ ತರಕಾರಿ ಬೆಳೆಗಳು ಹೀಗೆ ವಿವಿಧ ಬಗೆಯ ಕೃಷಿಯಿಂದ ಹಸಿರಾಗಿ ನಳನಳಿಸುತ್ತಾ ಪಶುಗಳ ಓಡಾಟದಿಂದ ಕಳೆಗಟ್ಟಿರುವ ಈ ಕೃಷಿ ಭೂಮಿ ಇರುವುದು ತುಮಕೂರಿನ ಮಾರುತಿಪುರದಲ್ಲಿ. ಈ ಫಲವತ್ತಾದ ಕೃಷಿಯ ಹಿಂದೆ ಶ್ರಮವಹಿಸಿ ದುಡಿಯುತ್ತಿರುವ ಪ್ರಗತಿಪರ ಕೃಷಿಕರೊಬ್ಬರಿದ್ದಾರೆ. ಈ ಪ್ರಗತಿಪರ ರೈತ ಬಾಂಧವರ ಹೆಸರು ವೀರಕ್ಯಾತರಾಯಪ್ಪ. ತಮ್ಮ 6 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಕೈಗೊಂಡಿದ್ದಾರೆ. ಯಾವೆಲ್ಲ ಬೆಳೆಗಳನ್ನು ಬೆಳೆಯುತ್ತಾರೆ, ಕೈಗೊಳ್ಳುವ ಮುನ್ನೆಚ್ಚರಿಕಾ ಕ್ರಮಗಳೇನು, ಅವರ ಮಾತುಗಳಲ್ಲೇ ಕೇಳಿ. ನಮ್ಮದು 6 ಎಕರೆ ಜಮೀನಿದೆ. ಅದರೊಳಗೆ ಒಂದು 2 ಎಕರೆ ಅಡಿಕೆ ಗಿಡ ಹಾಕಿದ್ದೀವಿ, ಒಂದು 150 ತೆಂಗಿನ ಗಿಡ ಹಾಕಿದ್ದೀವಿ. ಬೇರೆ ಇನ್ನು ಹತ್ತಿ ಬೆಳೀತಿದ್ವಿ. ಈ ಸಲ ಹತ್ತಿ ಮಾಡಿಲ್ಲ. ಸ್ವಲ್ಪ ಅದೇ ಕೃಷಿ ಇದರ ಕಡೆಯಿಂದಲೇ ಎಲ್ಲ ತರಕಾರಿ ಬೀಜ ಕೊಟ್ಟಿದ್ವಿ. ಈ ಸಲನೂ ಸ್ವಲ್ಪ ಇದು ಹಾಕಿದ್ದೀವಿ, ಹೀರೆ ಹಾಕಿದ್ದೀವಿ. ಇದೆಲ್ಲ ನುಗ್ಗೆ ಬೆಳೀತಿದ್ವಿ. ಇದೆಲ್ಲ ಮಾಡ್ಕೊಂಡು ಇಲ್ಲೇ ಹೊಲದ ಹತ್ರ ಹಸುಗಳು ಕಟ್ಕೊಂಡು ನಾವು ಹೊಲದ ಹತ್ರ ಇದ್ದೀವಿ. 2 ವರ್ಷ ಆಯಿತು ತೆಂಗಿಕ್ಕಿ. ಜಮೀನು ಜಾಸ್ತಿ ಇರೋದ್ರಿಂದ ಲೇಬರ್ ವಾದೆ ಇರೋದಕ್ಕಾಗಿ ಏನೋ ಗಿಡ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾವು 1.5 ಎಕರೆಗೆ ತೆಂಗಿಕ್ಕಿದ್ವಿ, 2 ಎಕರೆಗೆ ಅಡಿಕೆ ಗಿಡ ಇಕ್ಕಿದ್ವಿ. ಸ್ವಲ್ಪ ಮೊದಲು ಹಳೇದೊಂದು 50 ತೆಂಗಿನ ಗಿಡ ಫಸಲು ಬಂದಿವಿ ಸರ್. ನಾವು ಫಸಲು ಇಲ್ಲಿ ಮರ ತಕ್ಕಿ ಜನ ಇಲ್ಲಿ ಅದು ಬಿದ್ದು ಎಲ್ಲ ಏಟ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಅವರೇ 10 ವರ್ಷದಿಂದಲೂ ತೆಂಗಿನ ಮರ ಎಳ್ನೀರು ಕೊಟ್ಬಿಡ್ತೀವಿ ಸರ್. ಒಂದು ಮರ ಆಗಕ್ಕೆ ಅಂದರೆ 1,000 ಕೊಡ್ತಾರೆ ಸರ್. ಒಂದು ಮರಕ್ಕೆ ಒಂದು 65,000ದಿಂದ 70,000 ತನಕ ತೆಂಗಿನದಾಗ ಆದಾಯ ಬರುತ್ತೆ. ಅಡಿಕೆ ಇನ್ನೂ ಇದು 2ನೇ ಫಸಲು ಸರ್. ಇದು 2ನೇ ಸಲ, ಹಿಂದಿನ ಸಲ ಕೊಟ್ಟಿದ್ವಿ. ಈ ಸಲ ನಾವೇ ಮಾಡ್ತಾ ಇದ್ವಿ ಸರ್. ಅದೇ ಕಟಾವು ಮಾಡ್ಕೊಬಂದ್ಬಿಟ್ಟು ಎಲ್ಲ ಮಿಷಿನ್ಗೆ ಹಾಕ್ಸ್ಕೊಂಡು, ಇಲ್ಲಿ ಲೇಬರ್ ಸಿಗೋಲ್ಲ ಸುಲಿ ಹಾಕಿ ನಾವೇ ಮಿಷಿನ್ಗೆ ಹಾಕ್ಸ್ಕೊಂಡ್ಬಿಟ್ಟು ಇಲ್ಲಿ ನಾವೇ ಬೇಯಿಸಿ ಒಣಗಿಸಿ ಈ ಕಡೆ ಸರ್ ಅದು ಬೇಯಿಸಿ ಮಾರಿರೋ ಡೈರೆಕ್ಟು ಅದು ಮಾರ್ಕೆಟ್ನಲ್ಲಿ ಏನು ರೇಟ್ ಇದೆಯೋ ಅದು ನಮಗೆ ಸಿಗುತ್ತೆ. ಇವಾಗ ತಗೊಂಡೋದವರು ಅವ್ರಿಗೆ ಎಲ್ಲಿ ಬೇಕು ಅಲ್ಲಿಗೆ ಹೇಳೋದು. ನಮ್ಗೆ ಏನಾದ್ರೆ ನಡೆದಿದ್ದಕ್ಕೆ ಒಂದು ಸಲ ಕೊಟ್ವಿ. ಈಗ ಅವ್ರಿಗೆ ಒಳ್ಳೆ ಲಾಭ ಆಯಿತು. ಈಗ ನಾವೇ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಆಯಿತು. ವೀರಕ್ಯಾತರಾಯಪ್ಪನವರು ಹೈನುಗಾರಿಕೆಯನ್ನು ಕೂಡ ಕೈಗೊಂಡಿದ್ದಾರೆ. ಸಮಗ್ರ ಕೃಷಿಗೆ ಪೂರಕವಾಗಿ ಬಂದಿರುವ ಹೈನುಗಾರಿಕೆಯಿಂದಲೂ ಲಾಭ ಗಳಿಸುತ್ತಿದ್ದಾರೆ. ಕುರಿ, ಮೇಕೆ ಸಾಕಾಣಿಕೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಈ ಬಗ್ಗೆ ಅವರು ಹೇಳಿದ್ದು ಹೀಗೆ. ಸರ್ ನಾವು ಇಲ್ಲೇ ಹತ್ರ ಇರೋದ್ರಿಂದ 5 ಹಸುಗಳ ಕಟ್ಕೊಂಡಿದ್ದೀವಿ ಸರ್.
4 ಕರುಗಳಿದ್ದಾವೆ, 9 ಇದ್ದಾವೆ. ಅದನ್ನು ನಾವು ಡೈಲಿ 30 ಲೀಟ್ರ್ ಹಾಲು ಹಾಕ್ತೀವಿ ಹೊಸ್ಕೆರೆಗೆ. ಇಲ್ಲಿ ನಮ್ಮ ಊರಲ್ಲಿ ಡೈರಿ ಇಲ್ಲ, ಹೊಸ್ಕೆರೆಗೆ ತಗೊಳ್ಳೋ ಹೋಗಬೇಕು. ಅದರಿಂದ ಡೈಲಿ 30 ಲೀಟ್ರ್ ಹಾಲು ಹಾಕ್ತೀವಿ. ಬೆಳಗ್ಗೆ 30, ಸಾಯಂಕಾಲ 30. ಹೊಲದಲ್ಲಿ ಎಲ್ಲ ನಾವೇ ಮೇವು ಬೆಳ್ಕೊಂತೀವಿ. ಮುಸ್ಕಿನ ಜೋಳ, ಸೀಮೆ ಹುಲ್ಲು ನಾವೇ ಬೆಳ್ಕೊಂಡು ನಾವೇ ಎಲ್ಲ ಮನೆಯವರೇ ಮಾಡ್ತಾಯಿದ್ವಿ ಸರ್. ಹಾಲಿನಿಂದ ಒಳ್ಳೆ ಆದಾಯ ಐತೆ ಸರ್. ನಾವು ಒಂದು 15 ದಿವಸಕ್ಕೆ ಸರ್ ಬೂಸಾದೆಲ್ಲ ಹೋಗ್ತಾ ಅಲ್ಲಿಗೆ 20-30 ಸಾವಿರ ಬಟವಾಡಿ ಬರ್ತದೆ ಸರ್. 10,000 ಹಸುಗಳಿಗೆ ಹಾಕ್ತೀವಿ, 20,000 ನಾವು ಬಳಸ್ತೀವಿ. ಸಗಣಿ ತೋಟಕ್ಕೆ ನಾವು ಪ್ರತಿ ಸಲ ತೋಟಕ್ಕೆ 15-20 ಲೋಡ್ ಗೊಬ್ಬರ ಕೊಂಡು ಕಳ್ತಿದ್ವಿ. ನಮ್ಮದೇ ಸ್ವಂತದ್ದೇನೆ ಒಂದು ವರ್ಷದ್ದೇನೆ 15 ಲೋಡ್ ಗೊಬ್ಬರ ಆಗಿತ್ತು ಸರ್. ಟ್ಯಾಕ್ಟರ್ ಲೋಡ್ನಾಗೆ ಒಳ್ಳೆ ದುಡ್ಡು ಹೊಡೀತು ಸರ್ ನಮ್ಗೆ ಅದರಿಂದ. ಕೃಷಿ ಕೇಂದ್ರ ಹಾಗೂ ತಜ್ಞರಿಂದ ಮಾಹಿತಿ ಪಡೆದು ತರಕಾರಿ ಬೆಳೆಗಳನ್ನು ಬೆಳೆದು ಯಶಸ್ವಿಯಾದ ವೀರಕ್ಯಾತಪ್ಪನವರು ಬೀಜೋತ್ಪಾದನೆಯನ್ನು ಕೂಡ ಕೈಗೊಳ್ಳುತ್ತಿದ್ದಾರೆ. ಕೃಷಿ ಮಾಹಿತಿಗಳು ರೈತ ಬಾಂಧವರಿಗೆ ಉಪಯೋಗಕಾರಿಯಾಗಿದ್ದು ಅದನ್ನು ಬಳಸಿಕೊಳ್ಳಬೇಕಾದ ಅವಶ್ಯಕತೆಯ ಬಗ್ಗೆ ವಿವರಿಸಿದ್ದಾರೆ. ಸರ್ ನಾವು ತಿನ್ನೋಕ್ಕೆ ಆಹಾರಕ್ಕಾಗಿ ಬೇಸಿಗೆಯಲ್ಲೇ ಬೆಳಿತೀವಿ ಸರ್. ರಾಗಿ ಬೆಳಿತೀವಿ, ಕಡಲೆಕಾಯಿ ಬೆಳಿತೀವಿ. ರಾಗಿ ಅಂದರೆ ಬೇಸಿಗೆ ಮಳೆಗಾಲದಾಗ ಲೇಬರ್ ಕಾಯ್ದು ಹಾಕಿ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಬೇಸಿಗೆಗೆ ಒಂದು ಎಕರೆಗೆ ರಾಗಿ ಹಾಕ್ತೀವಿ. ಒಂದು 25 ಚೀಲ 30 ಚೀಲ ರಾಗಿ ಆಗುತ್ತೆ. ನಮಗೆ ಸಾಕಾಗೋಷ್ಟು ಇಟ್ಕೊಳ್ತೀವಿ, ಮಿಕ್ಕಿದ್ದು ಮಾರ್ಕೊಳ್ತೀವಿ. ಕಡಲೆಕಾಯಿ ಬೆಳಿತೀವಿ ಮಿಕ್ಕಿದ ಜಾಗದಾಗೆ. ಕೃಷಿ ಇಲಾಖೆಯಿಂದ ಬೀಜ ಕೊಡ್ತಾರೆ. ಅವರು ಬೆಂಡೆ ಬೀಜ, ಹೀರೆ ಬೀಜ ಇಂಥವೆಲ್ಲ ಅವ್ರಿಗೆ ಬೀಜ ಬೆಳ್ಕೊಡ್ತೀವಿ. ಸುಮಾರು ಅವಾಗ 3-4 ವರ್ಷದಿಂದ ಅವ್ರಿಗೆ ಬೀಜ ಬೆಳ್ಕೊಡ್ತಾಯಿದ್ದೀವಿ. ನಮ್ಮದು ಮನೆ ಸಂಸಾರಕ್ಕೆ ನಾವು ಬೆಳ್ಕೊಂಡು ಮಿಕ್ಕಿದ್ದಕ್ಕೆ ಅದು ಅವ್ರಿಗೆ ಬೀಜ ಬೆಳ್ಕೊಡ್ತಾಯಿದ್ವಿ. ಮೇವನ್ನು ಸಿಗುತ್ತೆ ಸರ್. ಹಸುಗಳಿಗೆ ಮೇಯ್ನು ಒಣಮೇವು ಬೇಕು. ಬರೀ ಹಸೆ ಮೇವು ಹಾಕಿದ್ರೆ ಹಾಲು ಒಂದು ಡಿಗ್ರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಒಣಮೇವು ರಾಗಿದು ಕಡಲೆ ಒಣಮೇವು ಹಾಕ್ಕೊಂತೀವಿ. ನಮ್ಗೆ ಒಳ್ಳೆ ಡಿಗ್ರಿ ಬರ್ತಾವೆ ಹಾಲು, ಒಳ್ಳೆ ರೇಟ್ ಸಿಗುತ್ತೆ ಸರ್. ಇವಾಗೆಲ್ಲ ಮಿಷಿನ್ ಜೋಡಿಸಿದ್ದಾರೆ, ಒಳ್ಳೆ ರೇಟ್ ಸಿಗುತ್ತೆ. 35 ರೂಪಾಯಿ ವರೆಗೂ ರೇಟ್ ಸಿಗುತ್ತೆ ಸರ್ ನಮಗೆ. ಸರ್ ನಾವೊಂದು ಮಿನಿ ಟಿಲ್ಲರ್ ಇಟ್ಕೊಂಡಿದ್ದೀವಿ. ಮಿಕ್ಕಿದ್ದು ದೊಡ್ಡ ಬೇಸಾಯ ಇದ್ದಾಗ ಟ್ಯಾಕ್ಟ್ರಲ್ಲಿ ಬಾಡಿಗೆ ಇಕ್ಕಿ ಹೊಡಿಸ್ತೀವಿ. ಇನ್ನು ಸಣ್ಣ ಪುಟ್ಟದಕ್ಕೆಲ್ಲ ಬೀಜ ಬಿತ್ತೋದಕ್ಕೂ ಎಲ್ಲಕ್ಕೂ ನಮ್ಮದು ಟಿಲ್ಲರ್ ಇದೆ. ಟಿಲ್ಲರಲ್ಲೇ ನಾವು ಬೇಸಾಯ ಮಾಡ್ಕೊಳ್ತೀವಿ. ತೋಟ ಎಲ್ಲ ಹೊಡೆಯೋದು ಎಲ್ಲಕ್ಕೂ ಎಮರ್ಜೆನ್ಸಿಗೆ ಸರ್. ನಾವು ತುಮಕೂರು ಹಿರೇಹಳ್ಳಿ ಕೃಷಿ ಕೇಂದ್ರದಿಂದ ನಾವು ತರಕಾರಿ ಬೀಜ ಅವರು ನಮಗೊಂದು ಸಲ ಭೇಟಿ ಆದರು ಸರ್. ಅವರು ಆವಾಗ ನಮಗೆ ಸ್ವಲ್ಪ ಬೆಂಡೆ ಕೊಟ್ಟಿದ್ರು. ಅದರಲ್ಲಿ ಸ್ವಲ್ಪ ಬೆಂಡೆ ಬೆಳೆದ್ವಿ ನಾವು. ಇನ್ನೊಂದು ಸಲ ಅದಕ್ಕೆ ಅದರಿಂದ ನಮ್ಗೆ ಅನುಕೂಲ ಕಾಣ್ತು ಸರ್. ತಿರ್ಗಿ ಆಮೇಲೆ ಅವ್ರು ಹೀರೆ ಬೀಜ ಕೊಟ್ಟರು. ಅದರಿಂದ ನಮಗೆ ಈ ಎಲ್ಲ ಬೇಸಾಯಕ್ಕಿಂತ ಅದು ನಮ್ಗೆ ಒಳ್ಳೆ ಬೆಳೆ, ಒಳ್ಳೆ ಆದಾಯ. ಅವ್ರಿಗೂ ಒಂದು ಬೀಜ ಬೆಳ್ಕೊಟ್ವಿ. ವರ್ಷಕ್ಕೆ ಒಂದು 3 ಲಕ್ಷವರೆಗೂ ನಾವು ಆ ಕಡೆಯಿಂದ ಆದಾಯ ತಗೊಂಡಿದ್ದೀವಿ. ಕೃಷಿ ಇಲಾಖೆಯಿಂದ ನಮ್ಗೆ ತೃಪ್ತಿ. ಅದರಿಂದ ನಾವು ಭಾಳಷ್ಟು ದಿನ ಚೆನ್ನಾಗಿ ನಾವು ಅದರಿಂದಲೇ ಇವತ್ತಿನವರೆಗೂ ನಾವು ಅದನ್ನು ಬೆಳಿಬೇಕು ಅಂತಲೇ ಕೇಳಿ ಸರ್. ನಾವು ಪಕ್ಕ ಹಳ್ಳಿಯವ್ರಿಗೆಲ್ಲ ತಿಳಿಸ್ಕೊಡ್ತೀವಿ. ಬರ್ರಿ ತುಮಕೂರಿಗೆ ಹೋಗೋಣ. ಅವರು ಫಂಕ್ಷನ್ ಮಾಡಿದಾಗೆಲ್ಲ ನಾನೇ ಬಾಡಿಗೆ ಕೊಟ್ಟು ರೈತರನ್ನ ಕರ್ಕೊಂಡು ಹೋಗ್ತೀವಿ. ಸಮಗ್ರ ಬೆಳೆಯು ಜೀವನಕ್ಕೆ ಸುಸ್ಥಿರತೆಯನ್ನು ಒದಗಿಸುತ್ತದೆ ಎನ್ನುವ ವೀರಕ್ಯಾತಪ್ಪನವರು ಮನೆ ಮಂದಿಯವರ ಜೊತೆಯಾಗಿ ದುಡಿಯುತ್ತಾ ಬೇಸಾಯದಲ್ಲಿ ತೃಪ್ತಿ ಕಾಣುತ್ತಿದ್ದಾರೆ. ತಲತಲಾಂತರದಿಂದ ಬಂದಿರುವ ಕೃಷಿಯನ್ನು ಎಂದಿಗೂ ಮುಂದುವರೆಸಿಕೊಂಡೇ ಹೋಗುತ್ತೇನೆ ಎನ್ನುತ್ತಾ ಇತರ ರೈತ ಬಾಂಧವರಿಗೆ ಮಾದರಿ ಎನಿಸಿದ್ದಾರೆ.